ತಮಿಳುನಾಡು ಮುಖ್ಯಮಂತ್ರಿಗಳ ಕೊಲ್ಲೂರು ಭಕ್ತಿ ಎಂಜಿಆರ್ ಜಯಲಲಿತಾ ಬಳಿಕ ಈಗ ವಿಜಯ್ ಇವತ್ತು ಕೊಲ್ಲೂರಿಗೆ ತಮಿಳುನಾಡು ಸಿಎಂ ಭೇಟಿಯನ್ನ ಕೊಡ್ತಾ ಇದ್ದಾರೆ. ವಿಜಯ್ ಜೋಸೆಫ್ ಅವರು ಆದರೂ ಕೂಡ ಧರ್ಮ ಭಕ್ತಿ ದೇವರ ಮೇಲೆ ನಂಬಿಕೆ ಜಾಸ್ತಿನೇ ಇದೆ. ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಕುಂಕುಮ ಇಟ್ಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡಿತಾ ಇರುವಂತದ್ದು. ಶಕ್ತಿಪೀಠಕ್ಕೆ ನಮಿಸಲಿದ್ದಾರೆ ಸಿಎಂ ಜೋಸೆಫ್ ವಿಜಯ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮೂಕಾಂಬಿಕೆಗೆ ಇಂದು ವಿಜಯ್ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಬರ್ತಾರೆ. ಬಳಿಕ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಕೊಲ್ಲೂರು ಮೂಕಾಂಬಿಕೆಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಿದ್ದಾರೆ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಎಷ್ಟೊತ್ತಿಗೆ ಬರ್ತಾರೆ ಮತ್ತೆ ಯಾವ ರೀತಿಯಾಗಿ ಪ್ರಿಪರೇಷನ್ಸ್ ಇದೆ ಅಲ್ಲಿ, ಮತ್ತು ಒಂದ್ ಕಡೆ ಭದ್ರತೆಯನ್ನ ಕೂಡ ಕೊಡಲಾಗಿದೆ? ಪೃಥ್ವಿ, ಕೊಲ್ಲೂರು ಮೂಕಾಂಬಿಕೆ ಅಗಣಿತ ಭಕ್ತರ ಆರಾಧ್ಯ ದೇವಿ. ಈಗ ಕೊಲ್ಲೂರು ಮೂಕಾಂಬಿಕೆಗೆ ನಮಿಸೋಕೆ ತಮಿಳುನಾಡಿನ ನೂತನ ಸಿಎಂ ವಿಜಯ್ ಕೂಡ ಬರ್ತಾ ಇದ್ದಾರೆ. ನಾವೀಗ ನೇರವಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆ ಸಾಕಷ್ಟು ಜನಸಂದಣಿ ಇದೆ. ಇವತ್ತು ಶುಕ್ರವಾರ ಆಗಿರೋ ಕಾರಣಕ್ಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಇದ್ದಾರೆ. ಮಧ್ಯಾಹ್ನ 2 ಗಂಟೆ ತನಕ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ. 2 ಗಂಟೆಯಿಂದ 5 ಗಂಟೆ ತನಕ ಭಕ್ತರಿಗೆ ಅವಕಾಶ ಇಲ್ಲ. ಹಾಗಾಗಿ ವಿಜಯ್ ಅವರು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸೆಕ್ಯೂರಿಟಿಯನ್ನ ದೇವಸ್ಥಾನದಲ್ಲಿ ಹಾಕಲಾಗಿದೆ. ಸುಮಾರು 5 ಗಂಟೆ ತನಕ ದೇವಸ್ಥಾನದಲ್ಲಿ ಅವರು ಪೂಜೆಗಳನ್ನು ನೆರವೇರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅರ್ಚಕರು ಹೇಳೋ ಪ್ರಕಾರವಾಗಿ ಸಿಎಂ ಬರ್ತಾರೆ ಅಂತ ಹೇಳಿ ಏನು ವಿಶೇಷ ಪೂಜೆ ಇಲ್ಲ, ಮಂಗಳಾರತಿ ಸೇವೆ ಇಲ್ಲ, ಅವರು ಖಾಲಿ ದರ್ಶನ ಮಾಡಿ ಹೋಗ್ತಾರೆ. 3 ಗಂಟೆ ವೇಳೆಗೆ ದೇವಸ್ಥಾನದ ಬಾಗಿಲು ಯಾವಾಗಲೂ ತೆರೆಯುತ್ತಾ ಇತ್ತು. ಆದರೆ ಇವತ್ತು 2 ಗಂಟೆ ತನಕ ದೇವರ ದರ್ಶನದ ಅವಕಾಶವನ್ನ ಕೊಡಲಾಗಿದೆ ಭಕ್ತರಿಗೆ. ಇಲ್ಲಂದ್ರೆ ಸುಮಾರು ಮಧ್ಯಾಹ್ನ 1:30ಕ್ಕೆ ದೇವರ ದರ್ಶನಕ್ಕೆ ಮಧ್ಯಾಹ್ನದ ಪೂಜೆ ಆಗಿ ಆನಂತರವಾಗಿ ಬಾಗಿಲನ್ನು ಹಾಕಲಾಗಿತ್ತು. ಸಂಜೆ 5 ಗಂಟೆ ತನಕ ಈಗ ವಿಜಯ್ ಅವರು ಇರ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಇಲ್ಲಿ ಮಾಡಲಾಗಿದೆ. Z+ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ. ಮಂಗಳೂರಿನಿಂದ 130 ಕಿಲೋಮೀಟರ್ ದೂರ ಇರುವಂತಹ ಕೊಲ್ಲೂರು ದೇವಸ್ಥಾನಕ್ಕೆ ರಸ್ತೆ ಮಾರ್ಗದ ಮೂಲಕವಾಗಿ ವಿಜಯ್ ಬರ್ತಾರೆ. ಹಾಗಾಗಿ ಝೀರೋ ಟ್ರಾಫಿಕ್ ನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ತಮಿಳುನಾಡಿನಿಂದ ಕೂಡ ಹೆಚ್ಚು ಪೊಲೀಸರು ಕೂಡ ಬಂದಿದ್ದಾರೆ. ಹಾಗಾಗಿ ಕೊಲ್ಲೂರು ಮೂಕಾಂಬಿಕೆಗೆ ಈ ಹಿಂದೆ ತಮಿಳುನಾಡಿನ ಅತಿ ಗಣ್ಯರು ಸೇರಿದಂತೆ ಅಲ್ಲಿನ ಮಾಜಿ ಸಿಎಂಗಳು ಮತ್ತು ಅಲ್ಲಿನ ಸೆಲೆಬ್ರಿಟಿಗಳು ಬಂದು ಇಲ್ಲಿ ಮೂಕಾಂಬಿಕೆಯ ದರ್ಶನವನ್ನು ಮಾಡಿ ಹೋಗ್ತಾ ಇದ್ರು. ಒಂದು ರೀತಿಯಾಗಿ ಅವಿನಾವ ಭಕ್ತಿ ಸಂಬಂಧ ಆ ಭಕ್ತರಲ್ಲಿ ಕೂಡ ಇತ್ತು. ಇದೀಗ ಆ ಭಕ್ತ ಜನಸಾಗರದ ಸಾಲಿಗೆ ಈಗ ವಿಜಯ್ ಕೂಡ ಸೇರ್ತಾ ಇದ್ದಾರೆ. ಇವತ್ತು ಆ ಮೂಕಾಂಬಿಕೆಗೆ ನಮಿಸಿ ಅವರು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಎಂಬುದು ಬಹಳ ಕುತೂಹಲವನ್ನು ಕೇಳಿಸಿರುವಂತದ್ದು. ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿಗೆ.